ವೆನಿಜುವೆಲಾ ಅಧ್ಯಕ್ಷೆ ಭಾರತಕ್ಕೆ ಒಎನ್ಜಿಸಿಗೆ ಪಾವತಿಸಬೇಕಿದೆ 57,000 ಕೋಟಿ ಬಾಕಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ಜೂನ್ 3ರಂದು ಭಾರತಕ್ಕೆ ಆಗಮಿಸಿದ್ದಾರೆ. ಇಂಧನ, ವ್ಯಾಪಾರ ಮತ್ತು ಹೂಡಿಕೆ ಕಾರ್ಯತಂತ್ರದ 5 ದಿನಗಳ ಪ್ರವಾಸದ ಅವಧಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ಉನ್ನತ ಮಟ್ಟದ ಹಲವು ನಾಯಕರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಆ ದೇಶದಲ್ಲಿ ಭಾರತದ ರಾಯಭಾರಿಯಾಗಿದ್ದ ದೀಪಕ್ ಬೋಜ್ವಾನಿ ಅವರು ರಾಡ್ರಿಗಸ್ ಭೇಟಿ ಹಿನ್ನೆಲೆಯಲ್ಲಿ ಎಎನ್ಐ ಜೊತೆ ಮಾತನಾಡಿದ್ದಾರೆ. ಭಾರತದ ಇಂಧನ ಭದ್ರತೆಯ ಪ್ರಮುಖ ಪಾಲುದಾರ ರಾಷ್ಟ್ರವಾಗಿ ವೆನಿಜುವೆಲಾ ಹೊರಹೊಮ್ಮುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ವೆನಿಜುವೆಲಾ ಕಚ್ಚಾ ತೈಲದ ಮೇಲೆ ನೀಡುವ ರಿಯಾಯಿತಿ ಗಣನೀಯವಾದದ್ದು, ಹಾಗಾಗಿಯೇ ಭಾರತದ ಪ್ರಮುಖ ಸಂಸ್ಕರಣಾ ಕಂಪನಿಗಳನ್ನು ವೆನಿಜುವೆಲಾ ಆಕರ್ಷಿಸುತ್ತಿದೆ ಅಂತ ಪ್ರತಿಪಾದಿಸಿದ್ದಾರೆ. ಸಂಸ್ಕರಣಾ ಕಂಪನಿಗಳಿಗೆ ಯೋಗ್ಯ ತಾಣವಾಗಿರುವ ವೆನಿಜುವೆಲಾದಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮವು ಅಪಾರ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದೆ. ಆ ದೇಶವು ಸುಮಾರು 57,000 ಕೋಟಿಯನ್ನ ಒಎನ್ಜಿಸಿಗೆ ಪಾವತಿಸುವುದು ಕೂಡ ಬಾಕಿ ಇದೆ. ಇಂಧನ ಕ್ಷೇತ್ರದಲ್ಲಿ ಭಾರತೀಯ ಕಂಪನಿಗಳ ಹೂಡಿಕೆ ಪುನಶ್ಚೇತನಗೊಳಿಸುವುದು ತೈಲ ಪರಿಶೋಧನೆ, ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮಾರ್ಗ ಸುಗಮಗೊಳಿಸುತ್ತದೆ. ಇಂಧನ ಮಾತ್ರವಲ್ಲದೆ ಖನಿಜ ಸಂಬಂಧಿತ ವ್ಯವಹಾರಗಳನ್ನು ವಿಸ್ತರಿಸುತ್ತದೆ ಅಂತ ದೀಪಕ್ ಅಭಿಪ್ರಾಯಪಟ್ಟಿದ್ದಾರೆ. ರಾಡ್ರಿಗಸ್ ಅವರು ಹಂಗಾಮಿ ಅಧ್ಯಕ್ಷರಾದ ನಂತರ ಭಾರತಕ್ಕೆ ಭೇಟಿ ನೀಡ್ತಾ ಇರೋದು ಇದೇ ಮೊದಲಾದರೂ ಅದಕ್ಕೂ ಮೊದಲು 5 ಸಲ ಭಾರತಕ್ಕೆ ಬಂದಿದ್ದರು ಅಂತ ದೀಪಕ್ ತಿಳಿಸಿದ್ದಾರೆ. ಇಂಧನ ವ್ಯವಹಾರ, ಅದರಲ್ಲೂ ಕಚ್ಚಾ ತೈಲ ವ್ಯಾಪಾರ ಮತ್ತು ಇಂಧನ ಹೂಡಿಕೆಗಳಲ್ಲಿ ಉಭಯ ದೇಶಗಳ ನಡುವೆ ಹಲವು ದಶಕಗಳಿಂದ ವ್ಯವಹಾರವಿದೆ. ಆದಾಗ್ಯೂ ವೆನಿಜುವೆಲಾ ಆಡಳಿತ ಮೇಲಿನ ಅಮೆರಿಕದ ಹಸ್ತಕ್ಷೇಪ ಸುಗಮ ವ್ಯವಹಾರಕ್ಕೆ ತೊಡಕಾಗಿವೆ ಅಂತ ವಿವರಿಸಿದ್ದಾರೆ. ಉಭಯ ದೇಶಗಳ ನಡುವೆ ದೀರ್ಘಾವಧಿಯ ಒಪ್ಪಂದಗಳು ಜಾರಿಯಲ್ಲಿವೆ. ಅವುಗಳು ಕೆಲ ವರ್ಷಗಳ ಹಿಂದೆ ಅಮೆರಿಕ ಅಮಾನತು ಮಾಡಿ ಏಕಪಕ್ಷೀಯ ನಿರ್ಬಂಧವನ್ನ ಹೇರಿದೆ. ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಡಾಲರ್ ವಿನಿಮಯ ಅಗತ್ಯವಿರುವುದರಿಂದ ಭಾರತದ ಕಂಪನಿಗಳು ಅಮೆರಿಕದ ನಿರ್ಬಂಧಗಳನ್ನ ಪಾಲಿಸಬೇಕಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.